ಆರಾಧನೆ ಯೂಟ್ಯೂಬ್ ವಾಹಿನಿಗೆ ಸಹೃದಯರು ಮತ್ತು ಸಜ್ಜನರೂ ಆದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಆರಾಧನೆ ಯೂಟ್ಯೂಬ್ ವಾಹಿನಿ ಈಗಷ್ಟೇ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದೆ. ಯಾವುದೇ ಕಾರ್ಯವಾಗಲಿ ಅಥವಾ ಯಾವುದೇ ಪ್ರಯಾಣವಾಗಲಿ ಪ್ರಾರಂಭ ಮಾಡುವಾಗ ಆದಿಪೂಜಿತನಾದ ಗಣಪತಿಯನ್ನು ಪ್ರಾರ್ಥನೆ ಮಾಡುವುದು ಅತ್ಯಂತ ಅವಶ್ಯಕ. ಗಣಪತಿಯನ್ನು ಪ್ರಾರ್ಥಿಸಿಯೇ ನಾವು ಮುಂದಿನ ಕಾರ್ಯಕ್ಕೆ ತೊಡಗುವುದು ಅನೂಚಾನವಾಗಿ ಬಂದಿರುವಂತಹ ಪರಂಪರೆ. ಹಾಗಾಗಿ ಗಣಪತಿಯನ್ನು ಸ್ತುತಿಸುವ ಸುಂದರವಾದ ಸರಳವಾದ ಶ್ಲೋಕವೊಂದನ್ನು ಈ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಶ್ಲೋಕದ ಅರ್ಥವನ್ನು ಗ್ರಹಿಸಿ ಪ್ರತಿನಿತ್ಯವೂ 1 ನಿಮಿಷದ ಕಾಲ ನಾವು ಗಣಪತಿಯನ್ನು ಹೃದಯದಲ್ಲಿ ಧ್ಯಾನಿಸಿ ಈ ನಮಸ್ಕಾರಾತ್ಮಕವಾದಂಥ ಪ್ರಾರ್ಥನೆಯನ್ನು ಮಾಡಿದಾಗ ಗಣಪತಿಯ ಅನುಗ್ರಹ, ಗಣಪತಿಯ ಆ ಶಕ್ತಿಯ ಅನುಭವ ನಮಗೆ ಆಗುವುದಕ್ಕೆ ಖಂಡಿತವಾಗಲೂ ಸಾಧ್ಯವಿದೆ. ಈ ಪ್ರಾರ್ಥನಾ ಶ್ಲೋಕ ಹೀಗಿದೆ: ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಯಃ ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ಅದರ ಅರ್ಥ ಹೀಗಿದೆ: ಎಲ್ಲ ಇಷ್ಟಾರ್ಥಗಳನ್ನು, ಅಭೀಪ್ಸಿತವಾದಂಥ ಎಲ್ಲ ವಿಚಾರಗಳನ್ನು ಕೊಡುವಂಥ, ಸುರರಿಂದಲೂ ಪೂಜಿಸಲ್ಪಡುವಂತಹ, ಅಂದರೆ ದೇವತೆಗಳಿಂದಲೂ ಪೂಜಿತನಾದಂತಹ, ಸರ್ವವಿಘ್ನಚ್ಛಿದೇ, ಸರ್ವ ವಿಘ್ನಗಳನ್ನು ಛೇದನ ಮಾಡುವಂಥ, ಸರ್ವ ವಿಘ್ನಗಳನ್ನು ಕತ್ತರಿಸಿ ಹಾಕುವಂಥ ಅಂಥ ಗಣಾಧಿಪತಿಯನ್ನು ನಮಸ್ಕರಿಸುತ್ತೇನೆ ಎನ್ನುವುದು ಈ ಶ್ಲೋಕದ ಸುಲಭ ಅರ್ಥ. ಆದರೆ ಈ ಶ್ಲೋಕ ಬಹಳ ಉತ್ತಮವಾದಂಥ ಒಂದು ಅನುಸಂಧಾನವನ್ನು ನಮಗೆ ಕೊಡುತ್ತದೆ. ದೇವತೆಗಳು ಪೂಜೆ ಮಾಡುವಂತಹ ಒಬ್ಬ ದೇವತೆ ಗಣಪತಿ. ಹಾಗಾಗಿ ಈ ಒಂದು ಅನುಸಂಧಾನದ ಮೂಲಕ ಗಣಪತಿಯ ಮಹತ್ವವನ್ನು, ಗಣಪತಿಯ ಎತ್ತರವನ್ನು, ಗಣಪತಿಯ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡು ಆ ಅನುಸಂಧಾನದಲ್ಲಿ ಒಂದು ಕ್ಷಣ ಕಣ್ಣು ಮುಚ್ಚಿ ಗಣಪತಿಯ ಸುಂದರ ಕೆಂಪು ಬಣ್ಣದ ರೂಪವನ್ನು ಚಿಂತನೆ ಮಾಡಿ ಪ್ರಾರ್ಥಿಸಿ ನಮ್ಮ ಕೆಲಸಗಳಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ ಕಾರ್ಯ ಮತ್ತು ದಿನನಿತ್ಯ ನಾವು ಮಾಡಲೇಬೇಕಾದಂಥ ಒಂದು ಕಾರ್ಯ. ನಮಸ್ಕಾರ.